ನಾಟ್ ಜಸ್ಟ್ ಲೆಸ್ ದ್ಯಾನ್ 25%. ಆ 25%ದಲ್ಲಿಯೂ ಸಹಿತ ಪೂರ್ತಿ ಪರಿಹಾರ ಜಮಾ ಆಗೋದಿಲ್ಲ. ಇದಕ್ಕೆ ಯಾರಾದರೂ ರೆಸ್ಪಾನ್ಸಿಬಲ್ ಇರಬೇಕಲ್ಲ ಜಿಲ್ಲೆಯಲ್ಲಿ. ಅಟ್ಲೀಸ್ಟ್ ರೈತರಿಗೆ ಬಂದವರಿಗೆ ಸಂಬಡಿ ಶುಡ್ ಬಿ ಈಸಿ ಎಕ್ಸೆಸಬಲ್. ಎಸ್ ಡಿ ಸಿ ಅವರು ಬಿಸಿ ಇರ್ತಾರೆ, ಓಕೆ. ಯಾರು ಎ ಸಿ ಅವರು ನೀವು ಸಿಗಬೇಕಲ್ಲ ಜನರಿಗೆ. ನೀವು ಜನರಿಗೆ ಸಿಗಲಿಲ್ಲ ಅಂತಂದ್ರೆ ಮತ್ತೆ ನೀವು ಆಫೀಸರ್ ಇದ್ದೇನು ಪ್ರಯೋಜನ ಹೇಳ್ರಿ? ಯು ಶುಡ್ ಬಿ ಅವೈಲೇಬಲ್ ಟು ದಿ ಪೀಪಲ್. ನಾವು ಹೇಳಿದ ನಂತರನೇ ಮೂಮೆಂಟ್ ಆಗೋದಾದರೆ ಮತ್ತೆ ನಮ್ಮಲ್ಲೇ ಒಂದು ವಿಂಗ್ ತೆಗೆದು ಬಿಡ್ತೀವಿ. ನಮ್ಗೆ ಅಧಿಕಾರ ಕೊಟ್ಬಿಟ್ರಿ ಎಲ್ಲ ಎಕ್ಸಿಕ್ಯೂಟಿವ್ ಪವರ್ಸ್ ನಾವು ಮಾಡ್ತೀವಿ. ಯಾವ್ಯಾವ ಕಂಪ್ಲೇಂಟ್ ಬಂದಾವ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಐ ಆಮ್ ಮೇಕಿಂಗ್ ದಿ ಸ್ಟೇಟ್ಮೆಂಟ್ ವಿತ್ ಅಟ್ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಕಡೆ ಬರೋಕ್ಕಿಂತ ಮೊದಲು ನಿಮ್ಮ ಕಚೇರಿಗಳಿಗೆ ಅವರು ಬಂದಿದ್ದಾರೆ. ನೋಬಡಿ ಹ್ಯಾಸ್ ಕೇರ್ಡ್ ದೆಮ್. ಐ ಆಮ್ ವೆರಿ ಮಚ್ ಅಪ್ಸೆಟ್ ಅಬೌಟ್ ದಿಸ್ ಆಟಿಟ್ಯೂಡ್. ಡಿ ಸಿ ಇದು ವಿಟ್ನೆಸ್. ಬೆಳಗ್ಗೆ ನಮ್ಮಲ್ಲಿ ಒಂದು ನಮ್ಮ ಆಫೀಸ್ನಲ್ಲಿ ಒಂದು ಕಾಗದ ಕಳೆದಿದ್ದೆ. ನಮ್ಮೆಲ್ಲ ಸಿಬ್ಬಂದಿಗೆ ಫೈರ್ ಮಾಡಿದ್ದೆ ನಾನು. ಬಿಕಾಸ್ ಜನ ಬರ್ತಾರಲ್ಲ, ಜನರಿಂದ ನಾವು ಇರೋದು. ಅದು ಯಾರೇ MLA ಇರಲಿ, ಯಾರೇ ಸರ್ಕಾರ ಇರಲಿ, ಅಲ್ಟಿಮೇಟ್ಲಿ ಇಂಟೆನ್ಷನ್ ಏನು? ಜನರಿಗೆ ಮುಟ್ಟಬೇಕಂತಾನೆ. ಆಫೀಸರ್ಸ್ ಅವೈಲೇಬಲ್ ಇರೋದಿಲ್ಲ. ರೆವಿನ್ಯೂ ತಹಶೀಲ್ದಾರ್ಗಳು ಭೇಟಿ ಆಗೋದಿಲ್ರಿ. ಇದು ಹೆಂಗಿದೆ ಅಂತದ್ದು? ಇದು ಯಾವ ಇದರಲ್ಲಿದ್ದೀವಿ ನಾವು? ಬ್ರಿಟಿಷ್ ಜಮಾನದಲ್ಲಿ ಇದ್ದೀವ? ಎಲ್ಲ ತಹಶೀಲ್ದಾರ್ ಇವತ್ತು ಯಾರು ಇಲ್ಲಿ ಬಂದಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಬಂದಿದ್ದಾರೆ. ಅವರು ತಹಶೀಲ್ದಾರ್ ಸಿಗೋದಿಲ್ಲ. ತಹಶೀಲ್ದಾರ್ ಜನರನ್ನು ಭೇಟಿ ಮಾಡಲ್ಲ. ಯಾವ ತಹಶೀಲ್ದಾರ್ ಕೇಳ್ರಿ ಎದ್ದು ಯಾರೇ ಬಿಟ್ಟಾರಲ್ಲ ನೀವು? AC ಸಿಗ್ತಾರೆ, ಇದು ಸಿಗ್ತಾರೆ. ಮತ್ತೆ ಹಿಂಗೆ ಓಪನ್ ಮೀಟಿಂಗ್ದಾಗ ನೀವು ಸಿಗುದಿಲ್ಲ. ಮತ್ತೆ ವಾಟ್ ಇಸ್ ಯುವರ್ ಡ್ಯೂಟಿ? ನಾವು ರಾಜ್ಯ ಸರ್ಕಾರ ಹಂಗೇನು ಫೇಲ್ ಆಗಿ ಕುಂತಿಲ್ಲ, ಕೆಲಸ ಮಾಡಕ್ಕೆ ಕೂತೇವೆ ನಾವು. ನಮಸ್ಕಾರ ಸರ್, ನಾನು ಅವೈಲೇಬಲ್ ಇರ್ತೇನೆ ಸರ್. ಎನಿ ಟೈಮ್ ಫೋನ್ಲೇ ಇರ್ತೇನೆ ಸರ್. ಮತ್ತು ಆಫೀಸ್ನಲ್ಲೂ ಸಿಗ್ತೇನೆ ಸರ್. ಈಗೇನು ಕಂಪ್ಲೇಂಟ್ ಬಂದಾವಲ್ಲ, ಈ ಕಂಪ್ಲೇಂಟ್ಗಳನ್ನು ಜನ ತಗೊಂಡು ವೇರಿಯಸ್ ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ. ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಸರ್, ಈಗ ಒಂದು ಸಬ್ಮಿಷನ್ ಸರ್. ಅದಕ್ಕೆ ನಾವು ಎಲ್ಲಿನೂ ಕೂಡ ಒಂದು ಕೇಳಿ, ನೀವೇನು ಹೇಳತ್ತೀರಿ? ಈಗ ನಾವೆಲ್ಲ ಇದು ಮಾಡಿದ್ದೀವಿ, ರಾಜ್ಯ ಸರ್ಕಾರ ಸರಿ ಮಾಡ್ತಾ ಇಲ್ಲ, ಅಧಿಕಾರಿಗಳು ಸಿಗ್ತಾ ಇಲ್ಲ, ಜಿಲ್ಲಾಧಿಕಾರಿಗಳು ಕೇಳಿ ಸರ್. 1 ಸೆಕೆಂಡ್ ಸರ್, ನಾಟ್ ಸಫಿಷಿಯಂಟ್. ತಮ್ಮ ಮಾತು ಕೇಳೇನು ಸರ್? ನಾವು ಹೇಳ್ತೀವಿ ನೀವು ಏನು ಮಾಡ್ಬೇಕಂತ ಹೇಳಿ. ನಾವು ಹಂಗಾಗಿ ವೇಗಾಗಿ ನಮ್ಮ ಅಧಿಕಾರಿಗಳು ಕೂಡಿಸಿ ಇವ್ರು ಸರಿನೇ ಇಲ್ಲ ಅಂತಂದ್ರೆ AC ಸಿಗ್ತಾರೆ, ತಹಶೀಲ್ದಾರ್ಗಳು ಮನವಿ ಕೊಡ್ತಾರೆ. ನಾವೇನು ಸಲಹೆ ಕೊಡೋದು ಸರ್. ನಾವು ಒಪಿನಿಯನ್ಗೆ ತಮ್ಮ ಡೈರೆಕ್ಷನ್ಗೆ ನಾವು ಬೇಡ ಅಂತ ಅನ್ನೋದಲ್ಲ. ಆದ್ರೆ ರಾಜ್ಯ ಸರ್ಕಾರ ಎಲ್ಲಿ ವಿಫಲ ಆಗಿಲ್ಲ ಅಂತ ಹೇಳಿದೆ ನಾನು. ರೈತರ ಮಾಹಿತಿ ಕೊಡೋದು ಮಾಡೋಣ. ಕೋನ್ ರೆಡ್ಡಿ ಅವರ ರಾಜ್ಯ ಸರ್ಕಾರ ವಿಫಲ ಆಗ್ಯದಂತ ನಾವು ಈ ವೇದಿಕೆ ಮೇಲೆ ನಾವು ಶಬ್ದವನ್ನು ಬೆಳೆಸಿಲ್ಲ. ನಾನು ಹೇಳಿದ ಶಬ್ದಗಳನ್ನು ನೀವು ಅರ್ಥ ಮಾಡಿಕೊಟ್ರಿ. ನಾನು ಹೇಳಿದ್ದು ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಾರ್ಟಿಯ ಸರ್ಕಾರ ಇರಲಿ, ಅಲ್ಟಿಮೇಟ್ಲಿ ಸ್ಕೀಮ್ಗಳು ಜನರಿಗೆ ಮುಟ್ಟಬೇಕು. ಆ ಸ್ಕೀಮ್ ಮುಟ್ಟಬೇಕಂದ್ರೆ ಅಧಿಕಾರಿಗಳು ಅವೈಲೇಬಲ್ ಇರಬೇಕು. ಮತ್ತು ಅಧಿಕಾರಿಗಳು ಶಾಶ್ವತ ಅಲ್ಲ. ಕೋನ್ ರೆಡ್ಡಿ ಅವರು ಅಷ್ಟು ಅಲ್ಲಲ್ಲ, ಒಂದು ನಿಮಿಷ, ಅಷ್ಟು ನೀವು ಧ್ವನಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಇದೇ ಅಧಿಕಾರಿಗಳು ನಮ್ಮ ಸರ್ಕಾರ ಇದ್ದಾಗೂ, ಅಂದರೆ BJP ಸರ್ಕಾರ ಇದ್ದಾಗೂ ಇದೇ ಅಧಿಕಾರಿಗಳು ನಿಮ್ಮ ಸರ್ಕಾರದಲ್ಲಿ ಇದ್ದಾರೆ. ಡೋಂಟ್ ಟ್ರೈ ಟು ಮೇಕ್ ಅಟ್ಲೀಸ್ಟ್ ಇನ್ ದಿಸ್ ಫೋರಮ್ ಪೊಲಿಟಿಕಲ್ ಮಾಡಬೇಡ್ರಿ ಇದನ್ನ. ಡೈರೆಕ್ಷನ್ ಅಂತಂದ್ರೆ ನಮಗೆ ಹೇಳ್ಬೇಕಲ್ಲ. ಮತ್ತೆ ನೀವು ಇಲ್ಲ ಅಂತಂದಾಗ ನಾವು ತಮ್ಮ ಗಮನಕ್ಕೆ ತೆಗೆದು ಅಲ್ಲ, ಜನರಿಗೆ ಗೊತ್ತಾಗೋ ಸ್ಟೇಟ್ಮೆಂಟ್ ಮಾಡಿ. ನೋಡಿ ಸರ್, 12,000 ಕೋಟಿ ಕೊಟ್ಟಿದ್ವಿ, ಬಂದದ್ದು ಪರಿಹಾರ ಇತ್ತು ರಾಜ್ಯ ಸರ್ಕಾರದಿಂದ. ಹಂಗೆ ನಾವು ಕೇಳೋದು ಬೇರೆ. ಈಗ ಏನಾಗದ, ನಮ್ಮ ಜಿಲ್ಲೆಗೆ ರೈತರಿಗೆ ಪರಿಹಾರ ಕೊಡ್ಬೇಕು, ಅದಕ್ಕೆ ಏನು ಮುಂದುವರಿಬೇಕು, ತಮ್ಮ ಡೈರೆಕ್ಷನ್ ಕೊಡ್ಸೋ. ತಾವು ಏನು ಹೇಳ್ತೀವೋ ಅದನ್ನ ನಾವು ಕೇಳಾಗ್ತಾ ಇರೋದ್ವಿ. ಆ ರೀತಿ ಹೇಳಿದ ಹೊರತಾನ ಬೇರೆ ಹೇಳಿಲ್ಲ.